ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಯಾಂಡ್ವುಡ್ ಎಂಟರ್ಟೈನ್ಮೆಂಟ್. ಫ್ರೆಂಡ್ಸ್, ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದಿದ್ರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸೀತಾರಾಮ ಧಾರಾವಾಹಿಯ ಸೋಮವಾರದ ಸಂಚಿಕೆಯಲ್ಲಿ ಮೊದಲಿಗೆ ಪ್ರೇಮ ಅವರು ನಾನು ಊರಿಗೆ ಹೋಗ್ತೀನಿ ಅಂತ ಹೇಳಿದೆ, ಆದರೆ ಏನು ಮಾಡೋದು, ಇನ್ನೊಂದು ಸ್ವಲ್ಪ ದಿನ ಇಲ್ಲೇ ಇದ್ದು ಆಮೇಲೆ ಹೋಗೋರಂತೆ ಅಂತ ಅಳಿಯಂದರು ಹೇಳಿದ್ರು. ಈಗ ನೋಡಿದ್ರೆ ನಮ್ಮ ಸೀತಾ ಮತ್ತು ನಿಮ್ಮ ರಾಮ ಇಬ್ರಿಗೂ ಕೂಡ ಮದುವೆ ಬೇರೆ ಫಿಕ್ಸ್ ಆಗಿದೆ. ಈಗ ಆ ಮದುವೆನೂ ಮುಗಿಸ್ಕೊಂಡು ಹೋಗೋ ಥರ ಆಗಿದೆ ಅಂತ ಹೇಳ್ತಾರೆ. ಆಗ ದೇಸಾಯಿಯವರು, ಅಲ್ಲ ಊರಿಗೋಗಿ ನೀವೊಬ್ಬರೇ ಏನು ತಾನೇ ಮಾಡ್ತೀರಾ, ಆರಾಮಾಗಿ ಮಗಳು ಅಳಿಯನ ಜೊತೆ ಇಲ್ಲೇ ಇರ್ಬೋದಲ್ವಾ ಅಂತ ಹೇಳ್ತಾರೆ. ಆಗ ಪ್ರಿಯಾ, ನಾನು ಕೂಡ ಅದನ್ನೇ ಹೇಳ್ತಿದ್ದೀನಿ, ಆದರೆ ನಾನು ಊರಿಗೆ ಹೋಗಲೇಬೇಕು ಅಂತ ಒಂದೇ ಸಮನೆ ಹಠ ಮಾಡ್ತಿದ್ದಾರೆ ಅಷ್ಟೇ ಅಂತ ಹೇಳ್ತಾರೆ. ಆಗ ವಿಶ್ವರು, ಅದು ಸರಿ, ನಮ್ಮ ಚೋಟ ಚಾಂಪ್ ಅಂಜಲಿಯಾಗಿ ಬಂದಿಲ್ಲ ಅಂತ ಕೇಳ್ತಾರೆ. ಆಗ ಪ್ರಿಯಾ, ಅವಳು ನಮ್ಮ ಕೈಗೆ ಸಿಗ್ತಿಲ್ಲ, ಯಾವಾಗಲೂ ಕ್ಲಿನಿಕ್ಕು ಪೇಷನ್ಸು ಅಂತ ಹೇಳಿ ಬ್ಯುಸಿಯಾಗೇ ಇರ್ತಾಳೆ. ಒಟ್ಟಿನಲ್ಲಿ ನಮ್ಮ ಮನೆಯಲ್ಲಿ ಒಬ್ಬೊಬ್ಬರು ಕೂಡ ಒಂದೊಂದು ಮುತ್ತಿದ್ದಾಗೆ, ನನ್ನನ್ನು ಸೇರಿ ಅಂತ ಹೇಳಿ ಎಲ್ಲರೂ ಕೂಡ ನಗ್ತಿರ್ತಾರೆ. ಅಷ್ಟರಲ್ಲಿ ಲ್ಯಾಂಡ್ಲೈನ್ಗೆ ಒಂದು ಫೋನ್ ಬರುತ್ತೆ. ಭಾರ್ಗವಿ ಅವರೇ ಹೋಗಿ ಫೋನ್ ರಿಸೀವ್ ಮಾಡ್ತಾರೆ. ಹಲೋ, ಯಾರು ಅಂತ ಕೇಳ್ತಾರೆ. ಅವ್ರೇನು ಹೇಳಿದ್ದು ಕೇಳಿ ಭಾರ್ಗವಿ ಅವ್ರಿಗೆ ಗಾಬರಿ ಆಗುತ್ತೆ. ಏನು ಹೇಳ್ತಿದ್ದೀರಾ, ಅದು ಬೇರೆ ಯಾರು ಅಲ್ಲ ತಾನೆ, ಕರೆಕ್ಟಾಗಿ ನೋಡಿನೇ ಫೋನ್ ಮಾಡ್ತಿದ್ದೀರಾ, ಆರ್ ಯು ಶೋರ್ ಅಂತ ಹೇಳಿ ಫೋನ್ ಕಟ್ ಮಾಡ್ತಾರೆ. ಆಗ ದೇಸಾಯಿಯವರು, ಭಾರ್ಗವಿ ಯಾರ್ದಮ್ಮ ಫೋನು, ಏನಾಯಿತು ಅಂತ ಕೇಳ್ತಾರೆ. ಆಗ ಭಾರ್ಗವಿಯವರು, ಮಾವಯ್ಯ ನೀವು ಟೆನ್ಷನ್ ಆಗಬೇಡಿ, ಏರ್ಪೋರ್ಟ್ ರೋಡಲ್ಲಿ ಒಂದು ಕಾರ್ಗೆ ಆಕ್ಸಿಡೆಂಟ್ ಆಗಿದೆಯಂತೆ, ಆ ಕಾರಲ್ಲಿ ಒಂದು ಹುಡುಗಿ ಇದ್ರಂತೆ, ಅದು ನಮ್ಮ ರಾಮ್ ಇರ್ಬೋದಾ ಅಂತ ಹೇಳಿ ಯಾರೋ ಫೋನ್ ಮಾಡಿದರು ಅಂತ ಹೇಳ್ತಾರೆ. ಅದನ್ನು ಕೇಳಿ ಎಲ್ರಿಗೂ ಕೂಡ ಗಾಬರಿ ಆಗುತ್ತೆ. ಆಗ ವಿಶ್ವರು, ಭಾರ್ಗು ಏನು ಹೇಳ್ತಿದ್ಯಾ, ನಮ್ಮ ರಾಮ್ಗೆ ಆಕ್ಸಿಡೆಂಟ್ ಆಗಿದೆಯಂತ, ಅಷ್ಟಕ್ಕೂ ಫೋನ್ ಮಾಡಿದ್ದು ಯಾರು ಅಂತ ಕೇಳ್ತಾರೆ. ಆಗ ಭಾರ್ಗವಿ, ಅದೇ ನನಗೂ ಕೂಡ ಗೊತ್ತಾಗ್ತಿಲ್ಲ, ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿದ್ರು, ಬೇರೆ ಏನು ಹೇಳಿದೆ ಫೋನ್ ಕಟ್ ಮಾಡಿಬಿಟ್ರು, ಆದರೆ ಅಂಥ ಮೇಜರ್ ಆಕ್ಸಿಡೆಂಟ್ ಏನೂ ಅಲ್ಲ, ನಾರ್ಮಲ್ ಆಕ್ಸಿಡೆಂಟ್ ಅಂತ ಹೇಳಿದ್ರು ಅಷ್ಟೇ, ಆದ್ರೂ ಅಂತ ಹೇಳ್ತಾರೆ. ಆಗ ಪ್ರೇಮ ಅವರು, ಹೋಮನ ಅರ್ಧಕ್ಕೆ ಬಿಟ್ಟೋದ್ರು ಗೊತ್ತಾ, ಅದಕ್ಕೆ ಈ ರೀತಿಯೆಲ್ಲ ಆಗಿದ್ದು ಅಂತ ಹೇಳ್ತಾರೆ. ಆ ಮಾತನ್ನ ಕೇಳಿ ಮನೇಲಿರೋ ಎಲ್ರಿಗೂ ಕೂಡ ಬೇಜಾರಾಗುತ್ತೆ. ಮತ್ತು ಇಲ್ಲಿ ಆರ್ ಪಿ, ನೀವೇನು ಮಾತಾಡ್ದಂಗೆ ಸುಮ್ಮನೆ ನಿಂತಿದ್ದೀರಲ್ಲ, ಮೋಸ್ಟ್ಲಿ ನಾನು ಜಾಸ್ತಿ ಮಾತಾಡಿದೆ ಅಂತ ಅನಿಸುತ್ತೆ, ಐ ಆಮ್ ರಿಯಲಿ ಸಾರಿ ಅಂತ ಕೇಳ್ತಾರೆ. ಆಗ ಅಂಜಲಿ ಅವರು, ಸಾರಿ ಕೇಳೋದೆಲ್ಲ ಏನೂ ಬೇಕಾಗಿಲ್ಲ, ಇನ್ನೊಂದು ಸರಿ ಈ ರೀತಿ ಕೇಳಿದೆ ನಾಪತ್ತೆ ಆಗದೆ ಇದ್ದರೆ ಅಷ್ಟೇ ಸಾಕು ಅಂತ ಹೇಳ್ತಾರೆ. ಆಗ ಆರ್ ಪಿ, ಸರಿ ಇನ್ನೊಂದು ಸರಿ ಈ ರೀತಿ ಮಾಡೋದಿಲ್ಲ ಅಂತ ಹೇಳ್ತಾರೆ. ಆಗ ಅಂಜಲಿ, ಇವತ್ತು ನಮ್ಮ ಶ್ರೀರಾಮಣ್ಣನ ಮನೆಯಲ್ಲಿ ಹೋಮ ಇತ್ತು, ಆ್ಯಕ್ಚುಲಿ ನಾನು ಅಲ್ಲಿಗೆ ಹೋಗಬೇಕಿತ್ತು, ಮನೆಯಲ್ಲಿ ಎಲ್ಲರೂ ಕೂಡ ಅಲ್ಲಿಗೆ ಹೋಗಿದ್ದಾರೆ, ಆದರೆ ನಾನು ನೋಡಿ ನಿಮಗೆ ಏನಾಗಿದೆಯೋ ಅಂತ ಹೇಳಿ ಹುಡುಕೊಂಡು ಇಲ್ಲಿವರೆಗೂ ಬಂದಿದ್ದೀನಿ ಅಂತ ಹೇಳ್ತಾರೆ. ಆಗ ಆರ್ ಪಿ, ನನ್ನಿಂದ ನಿಮಗೆ ತುಂಬಾ ತೊಂದರೆ ಆಗ್ತಿದೆ ಅಂತ ಅನ್ನಿಸ್ತಿದೆ, ಸಾರಿ ಅಂತ ಹೇಳ್ತಾರೆ. ಆಗ ಅಂಜಲಿ, ಪರವಾಗಿಲ್ಲ ಅಂತೇಳಿ ಸುಮ್ಮನಾಗ್ತಾರೆ. ಆಗ ಆರ್ ಪಿ, ಕೇಳೋದೇ ಮರ್ತಿದ್ದೆ, ನಿಮ್ಮ ಅಣ್ಣನ ಲವ್ ಸ್ಟೋರಿ ಎಲ್ಲಿವರೆಗೂ ಬಂತು ಅಂತ ಕೇಳ್ತಾರೆ. ಆಗ ಅಂಜಲಿ, ಅದು ಖಂಡಿತ ಸಕ್ಸಸ್ ಆಗುತ್ತೆ, ಸೀತಾ ಅತ್ತಿಗೆಗೆ ಒಂದು ಮಗು ಇರೋ ವಿಷಯ ತಾತನಿಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ರು, ಆದರೆ ಇವಾಗ ಎಲ್ಲ ಓಕೆ ಆಗ್ತಿದೆ ಅಂತ ಪ್ರಿಯಾ ಅತ್ತಿಗೆ ಹೇಳ್ತಿದ್ರು. ಒಟ್ಟಿನಲ್ಲಿ ನಮ್ಮ ಶ್ರೀರಾಮಣ್ಣ ಸೀತಾ ಅತ್ತಿಗೆನ ಬಿಟ್ಕೊಡೋ ಮಾತೇ ಇಲ್ಲ, ಅವರಿಬ್ಬರು ಜೋಡಿ ನೋಡ್ತಿದ್ರೆ ಸಾಕ್ಷಾತ್ ಸೀತಾರಾಮನ್ನೇ ನೋಡ್ದಂಗಾಗುತ್ತೆ. ಒಟ್ಟಿನಲ್ಲಿ ನಿಜವಾದ ಪ್ರೀತಿ ಗೆದ್ದೇ ಗೆಲ್ಲುತ್ತೆ ಅಲ್ವಾ ಅಂತ ಕೇಳ್ತಾರೆ. ಆಗ ಆರ್ ಪಿ, ಹೌದೌದು ಖಂಡಿತ ಗೆಲ್ಲುತ್ತೆ, ಅವರಿಬ್ರಿಗೂ ಒಳ್ಳೇದಾಗಲಿ ಅಂತ ನಾನು ಕೂಡ ಆ ದೇವ್ರ ಹತ್ರ ಕೇಳ್ಕೊತೀನಿ ಅಂತ ಹೇಳ್ತಾರೆ. ಆಗ ಅಂಜಲಿಯವರು, ಸರಿ ಹಾಗಾದರೆ ನೀವು ಹುಷಾರು, ನಾನಿನ್ನು ಹೋಗಿ ಬರ್ತೀನಿ ಅಂತ ಹೇಳ್ತಾರೆ. ಆಗ ಆರ್ ಪಿ, ಅಷ್ಟೇನಾ ಅಂತ ಕೇಳ್ತಾರೆ. ಆಗ ಅಂಜಲಿ, ಮತ್ತೆ ನಿಮ್ಮನ್ನು ನೋಡಬೇಕು ಅಂತಂದರೆ ಎಲ್ಲಿಗೆ ಬರಬೇಕು ಅಂತ ಕೇಳ್ತಾರೆ. ಆಗ ಆರ್ ಪಿ ಸ್ವಲ್ಪ ಯೋಚನೆ ಮಾಡಿ, ಇದೇ ಜಾಗದಲ್ಲೇ ಭೇಟಿ ಮಾಡೋಣ, ಬೇಕು ಅಂತಂದರೆ ದೇವಸ್ಥಾನದಲ್ಲಾದರೂ ಭೇಟಿ ಮಾಡೋಣ, ಒಟ್ಟಿನಲ್ಲಿ ಆ ಆರ್ ಪಿ ಫಜೀತಿ ಆದಷ್ಟು ಬೇಗ ಮುಗಿದ್ರೆ ಸಾಕು, ಅವನು ಯಾರಿಗೆ ಸಿಗಬೇಕೋ ಅವ್ರಿಗೆ ಸಿಕ್ಬಿಟ್ರೆ ನಾನು ಆರಾಮಾಗಿರ್ಬೋದು ಅಂತ ಹೇಳ್ತಾರೆ. ಆಗ ಅಂಜಲಿ, ನೋಡಿ ಆ ಮನುಷ್ಯನಿಂದ ನಿಮಗೆ ಎಂಥ ಪರಿಸ್ಥಿತಿ ಬಂದಿದೆ, ದೇವರಿದ್ದಾನೆ, ಎಲ್ಲ ಒಳ್ಳೆಯದೇ ಆಗುತ್ತೆ, ನೀವು ಹುಷಾರಾಗಿರಿ, ನಾನಿನ್ನು ಹೋಗಿ ಬರ್ತೀನಿ ಅಂತ ಹೇಳ್ತಾರೆ. ಆಗ ಆರ್ ಪಿ, ಸರಿ ಅಂಜು ಹುಷಾರು ಅಂತ ಹೇಳ್ತಾರೆ. ಸರಿ ಅಂತ ಹೇಳಿ ಅಂಜಲಿ ಅಲ್ಲಿಂದ ಹೋಗ್ತಾರೆ. ಮತ್ತು ಸೀತಾ ಮನೇಲಿರ್ತಾರೆ. ಅವ್ರಿಗೆ ಮೊಬೈಲಲ್ಲಿ ರಾಮ್ಗೆ ಆಕ್ಸಿಡೆಂಟ್ ಆಗಿರೋ ವಿಷಯ ಗೊತ್ತಾಗುತ್ತೆ. ಇದೇನಿದು, ರಾಮ್ಗೆ ಆಕ್ಸಿಡೆಂಟ್ ಆಗಿದೆಯಾ, ಜೊತೆಯಲ್ಲಿ ಒಬ್ಬರು ಲೇಡಿ ಬೇರೆ ಇದ್ರು ಅಂತ ಜನ ಮಾತಾಡ್ತಿದ್ದಾರಲ್ಲ, ಅವರು ಚಾಂದಿನಿನೇ ಆಗಿರ್ಬೋದಾ ಅಂತ ಗಾಬರಿಯಿಂದ ಮಾತಾಡ್ತಿರ್ತಾರೆ. ಅಷ್ಟರಲ್ಲಿ ಸಿಹಿ ಅದನ್ನು ಕೇಳಿಸ್ಕೊಂಡು, ಸೀತಮ್ಮ ನನ್ನ ಫ್ರೆಂಡ್ಗೆ ಏನಾಯಿತು ಅಂತ ಕೇಳ್ತಾಳೆ. ಆಗ ಸೀತವ್ರು, ನೋಡು ಸಿಹಿ, ರಾಮ್ಗೆ ಏನಾಗಿದೆ ಅಂತ ಹೇಳಿ ನಾನಿವಾಗ ನೋಡ್ಕೊಂಡು ಬರೋಕ್ಕೆ ಹೋಗ್ತಿದ್ದೀನಿ, ನಾನು ಬರ್ತೀನಿ ಅಂತ ಹಠ ಮಾಡೋಕ್ಕೆ ಹೋಗಬೇಡ, ನಾನು ಬರೋವರೆಗೂ ನೀನು ಅಜ್ಜಿ ತಾತನ ಮನೇಲೇ ಇರೋ, ಅರ್ಥ ಆಯ್ತಾ ಅಂತ ಹೇಳಿ ದೇವ್ರ ಮನೆಗೆ ಹೋಗಿ, ದೇವ್ರೆ ರಾಮ್ಗೆ ಏನೂ ಆಗಿರಬಾರ್ದಪ್ಪ, ಆ ರೀತಿ ನೀನೇ ಕಾಪಾಡಬೇಕು ಅಂತ ಬೇಡ್ಕೊಂಡು ಮನೆಯಿಂದ ಹೊರಡ್ತಾರೆ. ಮತ್ತು ಪ್ರಿಯಾ ಅವರು ಇದಕ್ಕೂ ಮುಂಚೆ ಏನಾಯಿತು ಅನ್ನೋದನ್ನು ನೆನೆಸ್ಕೊತಿರ್ತಾರೆ. ಅಶೋಕು ಪ್ರಿಯಾ ಇಬ್ಬರು ಕೂಡ ಮನೆ ಆಚೆ ನಿಂತಿರ್ತಾರೆ. ಆಗ ಅಶೋಕ್ ಅವರು,
ಪ್ರಿಯಾ, ನಾನಿವಾಗ ಎಮರ್ಜೆನ್ಸಿ ಕೆಲಸದ ಮೇಲೆ ಬೇರೆ ಕಡೆ ಹೋಗ್ತಿದ್ದೀನಿ, ಮತ್ತು ನಾನು ಎಷ್ಟು ದಿನ ಆಗುತ್ತೆ ಬರೋದು ಅಂತ ಹೇಳೋಕ್ಕೂ ಆಗೋದಿಲ್ಲ. ನೀನು ಹುಷಾರಾಗಿರೋ, ಸದ್ಯಕ್ಕೆ ನಾನಿವಾಗ ನಿಮ್ಮ ಜೊತೆ ರಾಮ್ ಮನೆಗೆ ಬರೋಕ್ಕಾಗ್ತಿಲ್ಲ ಅಷ್ಟೇ ಅಂತ ಹೇಳ್ತಾರೆ. ಆಗ ಪ್ರಿಯಾ, ಅಲ್ಲ ಅಶೋಕ್, ನೀವೇನು ಹೇಳ್ತಿದ್ದೀರಾ ಅಂತ ಗಾಬರಿಯಿಂದ ಕೇಳ್ತಾರೆ. ಆಗ ಅಶೋಕ್ ಅವರು, ನೋಡು ಪ್ರಿಯಾ, ನೀನು ನನ್ನ ಬಗ್ಗೆ ಚಿಂತೆ ಮಾಡೋಕ್ಕೆ ಹೋಗಬೇಡ, ನಾನು ಸೇಫಾಗೇ ಇರ್ತೀನಿ. ನನಗೆ ಇಷ್ಟು ಮಾತ್ರ ಹೇಳೋಕ್ಕಾಗೋದು. ಯಾಕೆ ಅಂತಂದರೆ ರಾಮ್ ವಿರುದ್ಧ ಏನೋ ಷಡ್ಯಂತ್ರ ನಡೀತಿದೆ, ನಾನು ಅವನನ್ನು ಕಾಪಾಡಲೇಬೇಕು. ಈಗ ಅವನು ಎಲ್ಲಿ ಹೋಗಿದ್ದಾನೋ ನಾನು ಕೂಡ ಅಲ್ಲಿಗೆ ಹೋಗಲೇಬೇಕು. ಮತ್ತು ಇನ್ನೊಂದು ವಿಷಯ, ಈ ಮ್ಯಾಟರ್ನ ನೀನು ಯಾರ ಹತ್ರ ಕೂಡ ಹೇಳೋಕ್ಕೆ ಹೋಗಬೇಡ. ರಾಮ್ ಮನೆಯಲ್ಲಿ ಯಾರೇ ಕೇಳಿದ್ರು ಕೂಡ ಅಶೋಕು ಆಫೀಸಲ್ಲಿದ್ದಾನೆ ಅಂತ ಮಾತ್ರ ಹೇಳು, ಓಕೆನಾ? ನಾನು ಆದಷ್ಟು ಬೇಗ ಬರ್ತೀನಿ ಅಂತ ಹೇಳಿ ಹೋಗಿರ್ತಾರೆ. ಪ್ರಿಯ ಇದನ್ನೇ ಯೋಚನೆ ಮಾಡ್ತಾ ಅಳ್ತಿರ್ತಾರೆ. ಆಗ ವಿಶ್ವ ಅವರು, ನೋಡಿ, ಯಾರು ಕೂಡ ಭಯಪಡೋಕ್ಕೆ ಹೋಗಬೇಡಿ, ರಾಮ್ಗೆ ಏನೂ ಆಗಿರೋದಿಲ್ಲ. ಅಪ್ಪಾಜಿ, ನೀವು ಕೂಡ ಟೆನ್ಷನ್ ಆಗಬೇಡಿ, ನಾನು ಈಗಲೇ ಹೋಗಿ ರಾಮ್ಗೆ ಏನಾಗಿದೆ ಅಂತ ನೋಡ್ಕೊಂಬರ್ತೀನಿ ಅಂತ ಹೇಳ್ತಾರೆ. ಆಗ ಪ್ರಿಯವರು, ಮತ್ತು ಅಶೋಕು ಹೋಗಿರೋದು ರಾಮ್ ಅಲ್ಲ, ಅಶೋಕ್ ಹೋಗಿರೋದು, ಹಾಗಾದರೆ ಆಕ್ಸಿಡೆಂಟ್ ಆಗಿರೋದು ಅಶೋಕ್ಗ ಅಂತ ಹೇಳಿ ಅಳ್ತಿರ್ತಾರೆ. ಎಲ್ರಿಗೂ ಕೂಡ ಗಾಬರಿ ಆಗುತ್ತೆ. ಆಗ ಪ್ರಿಯವರು ವಿಶ್ವರ ಹತ್ರ ಹೋಗಿ, ಸರ್, ಏನಾದರೂ ಮಾಡಿ ಅಶೋಕ್ಗೆ ಏನೂ ಆಗದಿರೋ ರೀತಿ ಕಾಪಾಡಿ ಸರ್ ಅಂತ ಹೇಳ್ತಾರೆ. ಆಗ ದೇಸಾಯಿಯವರು, ಪ್ರಿಯಾ, ಏನಮ್ಮ ಹೇಳ್ತಿದ್ಯಾ ನೀನು? ಅಲ್ಲ, ನಮ್ಮ ಮುಂದೆ ಎಮರ್ಜೆನ್ಸಿ ಕಾಲ್ ಬಂದಿದ್ದು ರಾಮ್ಗೆ, ಮನೆಯಿಂದ ಹೊರಟಿದ್ದು ಕೂಡ ರಾಮನೇ, ಆದರೆ ಇವಾಗ ರಾಮ್ ಹೋಗಿಲ್ಲ, ಅಶೋಕ್ ಹೋಗಿರೋದು ಅಂತ ಹೇಳ್ತಿದ್ಯಾ ಅಂದರೆ ಏನಮ್ಮ ಅರ್ಥ ಅಂತ ಕೇಳ್ತಾರೆ. ಆಗ ಪ್ರೇಮ್ ಅವರು, ಅಲ್ವೇ ಪ್ರಿಯಾ, ಅಳಿಯಂದನ್ನು ಹೋಗೋಕ್ಕೆ ಯಾಕೆ ಬಿಟ್ಟೆ ನೀನು? ಥೂ, ಏನಾಗಿದೆಯೋ ಏನೋ, ಎಲ್ಲ ನನ್ನ ಕರ್ಮ ಅಂತ ಹೇಳಿ ಅವರು ಕೂಡ ಅಳ್ತಿರ್ತಾರೆ. ಆಗ ಭಾರ್ಗವಿಯವರು, ರಾಮ್ ಬದಲು ಅಶೋಕ್ ಹೋಗಿದ್ದಾನೆ ಅಂತಂದರೆ ರಾಮ್ ಎಲ್ಲೋಗಿದ್ದಾನೆ ಅಂತ ಮನಸ್ಸಲ್ಲೇ ಯೋಚನೆ ಮಾಡ್ತಿರ್ತಾರೆ. ಆಗ ವಿಶ್ವರು, ಪ್ರಿಯಾ, ಸರಿಯಾಗಿ ಹೇಳೋ, ನಮ್ಮ ಮುಂದೆ ಎಮರ್ಜೆನ್ಸಿ ಕಾಲ್ ಅಂತ ಹೋಗಿದ್ದು ರಾಮ್ ತಾನೇ, ರಾಮ್ ಬದಲು ಅಶೋಕ್ ಹೋಗಿದ್ದಾನೆ ಅಂತಂದರೆ ಇವಾಗ ರಾಮ್ ಎಲ್ಲಿದ್ದಾನೆ ಅಂತ ಕೇಳ್ತಾರೆ. ಆಗ ಸತ್ಯ ಅಲ್ಲಿಗೆ ಬರ್ತಾರೆ. ಯಾರೂ ಕೂಡ ಗಾಬರಿ ಆಗೋಕ್ಕೆ ಹೋಗಬೇಡಿ, ಯಾಕೆ ಅಂತಂದರೆ ಅವನು ಎಷ್ಟೇ ಆದರೂ ನಮ್ಮ ರಾಮ, ಅವನಿಗೆ ಏನೂ ಆಗಿರೋದಿಲ್ಲ ಅಂತ ಹೇಳ್ತಾರೆ. ಆಗ ಭಾರ್ಗವಿ, ಸತ್ಯ, ಆಕ್ಸಿಡೆಂಟ್ ಆಗಿರೋದು ರಾಮ್ಗಲ್ಲ, ಅಶೋಕ್ಗೆ. ಮೊದಲು ಏನಾಗಿದೆ ಅಂತ ಸರಿಯಾಗಿ ತಿಳ್ಕೊಬೇಕು. ಪ್ರಿಯಾ, ನೀನು ಹೇಳೋ, ರಾಮ್ ಬದಲು ಅಶೋಕ್ ಯಾಕೆ ಹೋದ? ಹೋಗೋಕ್ಕೂ ಮುಂಚೆ ಅಶೋಕ್ ನಿನ್ನ ಹತ್ರ ಏನಂತ ಹೇಳಿ ಹೋದ ಅಂತ ಕೇಳ್ತಾರೆ. ಆಗ ಪ್ರಿಯಾ, ನನಗೆ ಗೊತ್ತಿಲ್ಲ, ಏನು ಅಂತ ಹೇಳಬೇಕು, ರಾಮ್ಗೆ ಏನೋ ತೊಂದರೆ ಇದೆ, ಅವನಿಗೆ ಏನೋ ಅಪಾಯ ಆಗೋದಕ್ಕೆ ನಾನಂತೂ ಬಿಡೋದಿಲ್ಲ ಅಂತ ಹೇಳಿ ಅವ್ರ ಬದಲು ಅಶೋಕೆ ಹೋಗಿದ್ದು, ನನಗೂ ಕೂಡ ಅಷ್ಟೇ ಗೊತ್ತಿರೋದು ಅಂತ ಹೇಳಿ ಅಳ್ತಿರ್ತಾರೆ. ಆ ಮಾತನ್ನು ಕೇಳಿ ಎಲ್ರಿಗೂ ಕೂಡ ತುಂಬಾ ಬೇಜಾರಾಗುತ್ತೆ. ಆಗ ಪ್ರೇಮ್ ಅವರು, ಅಲ್ವೇ ಪ್ರಿಯಾ, ಏನು ಹೇಳ್ತಿದ್ಯಾ ನೀನು? ಅಂದರೆ ರಾಮ್ನ ಕಾಪಾಡೋಕ್ಕೆ ಅಂತ ಹೋಗಿ ಅಳಿಯಂದ್ರಿಗೆ ಇವಾಗ ತೊಂದರೆ ಆಗಿದೆಯಾ? ಅಯ್ಯೋ ದೇವ್ರೆ, ಏನಪ್ಪ ಇದು ಗಂಡಾಂತರ, ನನ್ನ ಮಗಳಿಗೆ ಯಾಕಪ್ಪ ಈ ಶಿಕ್ಷೆ? ಮದುವೆ ಆಗಿ ಇನ್ನೂ 1 ತಿಂಗಳಾಗಿಲ್ಲ, ಈಗಲೇ ಹೀಗೆಲ್ಲ ಆಗಬೇಕಾ ಅಂತ ಹೇಳಿ ಅವರು ಕೂಡ ಅಳ್ತಿರ್ತಾರೆ. ಆಗ ದೇಸಾಯಿಯವರು, ಅಳ್ಬೇಡಮ್ಮ ತಾಯಿ, ಅಶೋಕ ಕೂಡ ಈ ಮನೆ ಮಗನೇ, ಅವನಿಗೆ ಯಾವುದೇ ರೀತಿ ತೊಂದರೆ ಆಗೋದಕ್ಕೆ ನಾವು ಬಿಡೋದಿಲ್ಲ. ಪೊಲೀಸರ ಹತ್ರ ಮಾತಾಡಿ ಅದೇನು ಅಂತ ವಿಚಾರಿಸ್ತೀನಿ, ವಿಶ್ವ ಅದೇನು ಅಂತ ನೋಡೋಗು ಅಂತ ಹೇಳ್ತಾರೆ. ಸರಿ ಅಪ್ಪಾಜಿ ಅಂತ ಹೇಳಿ ವಿಶ್ವ ಸ್ವಲ್ಪ ಮುಂದೆ ಹೋಗ್ತಾರೆ. ಮತ್ತೆ ಇಲ್ಲಿ ಅದೇ ಸಮಯಕ್ಕೆ ಅಶೋಕ್ ಮನೆಗೆ ಬರ್ತಾರೆ. ಆಗ ವಿಶ್ವರು ಅಶೋಕ ಬಂದ ಅಂತ ಹೇಳ್ತಾರೆ. ಭಾರ್ಗವಿಗೆ ತುಂಬಾನೇ ಕೋಪ ಬರುತ್ತೆ, ಎಲ್ರಿಗೂ ತುಂಬ ಖುಷಿ ಆಗುತ್ತೆ. ಆಗ ಪ್ರಿಯಾ ಹೋಗಿ ಅಶೋಕ್ನ ತಪ್ಕೋತಾರೆ. ನೋಡು, ನನಗೆ ಏನೂ ಆಗಿಲ್ಲ, ಸಮಾಧಾನ ಮಾಡ್ಕೊ ಅಂತ ಪ್ರಿಯಾನ ಸಮಾಧಾನ ಮಾಡಿ, ನೋಡು ಸೂರಿ, ಯಾವ ಪೊಲೀಸರ ಅವಶ್ಯಕತೆನೂ ಇಲ್ಲ, ನನಗೆ ಏನೂ ಆಗಿಲ್ಲ ಅಂತ ಹೇಳ್ತಾರೆ. ಆಗ ಪ್ರಿಯಾ, ಅಲ್ಲ, ಮತ್ತೆ ಆಕ್ಸಿಡೆಂಟ್ ಆಗಿದೆ ಅಂತ ಫೋನ್ ಬಂತಲ್ಲ, ನೀವು ಆರಾಮಾಗಿ ಇದ್ದೀರಾ ಅಂದಮೇಲೆ ರಾಮ್ಗೇನಾದರೂ ಅಪಾಯ ಆಗಿದೆಯಾ? ರಾಮ್ ಎಲ್ಲಿ ಅಂತ ಪ್ರಿಯಾ ಕೇಳ್ತಾರೆ. ಆಗ ಅಶೋಕ್, ಅವನಿಗೂ ಏನೂ ಆಗಿಲ್ಲ, ಅವನು ಆರಾಮಾಗಿ ಇದ್ದಾನೆ ಅಂತ ಹೇಳ್ತಾರೆ. ಆಗ ಪ್ರೇಮ್ ಅವರು, ಏನು ಹೇಳಿ ಅಂದರೆ ಇದೆಲ್ಲನೂ ನಾವೆಷ್ಟು ಹೆದರ್ಕೊಂಡು ಬಿಟ್ಟಿದ್ವಿ ಗೊತ್ತಾ? ಸದ್ಯ ನೀವು ಕ್ಷೇಮವಾಗಿ ಬಂದ್ರಲ್ಲ, ಅಷ್ಟೇ ಸಾಕು. ಮತ್ತು ರಾಮೆಲ್ಲಿ ಅವನಿಗೇನು ಆಗಿಲ್ಲ ತಾನೆ ಅಂತ ಕೇಳ್ತಾರೆ. ಆಗ ವಿಶ್ವರು, ರಾಮೆಲ್ಲೋ ಅಂತ ಕೇಳ್ತಾರೆ. ಮತ್ತೆ ದೇಸಾಯಿಯವರು, ರಾಮ್ ಎಲ್ಲಿ ಅಂತ ಕೇಳ್ತಾರೆ. ಸಾಧನ ಅವರು, ರಾಮೇನೆ ಎಮರ್ಜೆನ್ಸಿ ಅಂತ ಹೇಳಿ ಹೋದ್ನಲ್ಲ, ಎಲ್ಲೋದವನು ಅಂತ ಸಾಧನ ಕೇಳ್ತಾರೆ. ಆಗ ವಿಶ್ವರು, ರಾಮ್ಗೆ ಏನೂ ಆಗಿಲ್ಲ ತಾನೆ, ರಾಮ್ ನಿಮ್ಮ ಜೊತೆ ಇದ್ದಾನಾ ಅಂತ ಕೇಳ್ತಾರೆ. ಆಗ ಭಾರ್ಗವಿ, ಅಶೋಕ್, ಏನಿದೆಲ್ಲ, ಏನು ನಡೀತಾ ಇದೆ? ಅಲ್ಲ, ನಿಮಗೆ ಆಕ್ಸಿಡೆಂಟ್ ಆಗಿದೆ ಅಂತ ಫೋನ್ ಬಂತಲ್ಲ, ಮತ್ತೆ ಅದೆಲ್ಲ ಏನು ಅಂತ ಕೇಳ್ತಾರೆ. ಆಗ ದೇಸಾಯಿಯವರು, ಏನು ನಡೀತಾ ಇದೆ ಇಲ್ಲಿ? ಈ ಮುದ್ಕನ್ಗೆ ಇನ್ನು ಎಷ್ಟು ಅಂತ ಟೆನ್ಷನ್ ಕೊಡ್ತೀರಾ? ಅದೇನು ವಿಷಯ ಅಂತ ಹೇಳ್ಬಾರ್ದಾ ಅಂತ ಕೇಳ್ತಾರೆ. ಆಗ ಅಶೋಕ್, ಸೂರಿ, ನೀನು ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡ. ಮತ್ತು ನಾವು ಏರ್ಪೋರ್ಟ್ಗೆ ಹೋಗಬೇಕಾದ್ರೆ ಆಕ್ಸಿಡೆಂಟ್ ಆಗಿದ್ದು ನಿಜ, ಆದರೆ ನಮಗೆ ಏನೂ ಆಗಿಲ್ಲ. ಮತ್ತು ರಾಮ್ ಇಲ್ಲಿಂದ ಹೊರಡಬೇಕು ಅಂತ ಒಂದು ಫೋನ್ ಬಂತಲ್ಲ, ಅದು ಫೇಕ್ ಎಮರ್ಜೆನ್ಸಿ. ಆ ವಿಷಯ ನನಗೆ ಗೊತ್ತಾಯಿತು, ಅದಕ್ಕೆ ರಾಮ್ಗೆ ನೀನು ಏರ್ಪೋರ್ಟ್ಗೆ ಹೋಗೋದು ಬೇಡ, ನಾನೇ ಹೋಗ್ತೀನಿ ಅಂತ ಹೇಳಿ ಡಿಸೈಡ್ ಮಾಡಿದೆ ಅಂತ ಹೇಳಿ ಅದಕ್ಕಿಂತ ಮುಂಚೆ ಏನಾಯಿತು ಅನ್ನೋದನ್ನು ನೆನ್ಪು ಮಾಡ್ಕೋತಾರೆ. ಚಾಂದಿನಿ ಒಬ್ಬರೇ ಕಾರಲ್ಲಿ ಕುತ್ಕೊಂಡಿರ್ತಾರೆ. ಸೀತಾ, ರಾಮ್ ಯಾವತ್ತಿದ್ರು ನನ್ನವನೇ, ನಮ್ಮಿಬ್ಬರದು ಮೇಡ್ ಫಾರ್ ಈಚ್ ಅದರ್ ಜೋಡಿ, ಬ್ಲಾ ಬ್ಲಾ ಅಂತ ಯಾವಾಗಲೂ ಭಾಷಣ ಕೊಡ್ತಾ ಇದ್ದೆ ಅಲ್ವಾ? ಈಗ ನೋಡು, ರಾಮ್ ಏರ್ಪೋರ್ಟಿಗೆ ಬರ್ತಾನೆ, ಅಲ್ಲಿಂದ ನಾನು ರಾಮ್ ಇಬ್ಬರು ಪ್ಯಾರಿಸ್ಗೆ ಹೋಗ್ತೀವಿ. ಇಲ್ಲಿ ಭಾರ್ಗವಿ ಚಿಕ್ಕಿ ನಿನಗೆ ದೊಡ್ಡದಾಗಿ ಒಂದು ಸರ್ಪ್ರೈಸ್ ಪ್ಲಾನ್ ಮಾಡಿರ್ತಾರೆ. ಫೈನಲಿ ಇವತ್ತು ನನಗೆ ತುಂಬಾ ಖುಷಿ ಆಗ್ತಾ ಇದೆ. ರಾಮ್ ನಾನು ಒಟ್ಟಿಗೆ ಇರೋ ಹಾಗೆ ಆಗ್ತಿದೆಯಲ್ಲ, ಅಷ್ಟೇ ಸಾಕು. ರಾಮ್ ಎಲ್ಲಿದೆಯಾ, ಬೇಗ ಬಾ ನೀನು ಅಂತ ಮಾತಾಡ್ತಾ ಇರ್ತಾರೆ.
ಅದೇ ಸಮಯಕ್ಕೆ ಅಶೋಕ್ ಬಂದು ಕಾರ್ ಒಳಗಡೆ ಕೂತ್ಕೋತಾರೆ. ಹೊರಡೋಣವಾ ಅಂತ ಹೇಳ್ತಾರೆ. ಆಗ ಚಾಂದಿನಿ, ಅಶೋಕ್ ನೀನಾ ಅಂತ ಕೇಳ್ತಾರೆ. ಹೌದು ನಾನೇ. ಈಗ ಬಿಸ್ನೆಸ್ ಟ್ರಿಪ್ಗೆ ಹೋಗ್ಬೇಕಲ್ವಾ, ಫ್ಲೈಟ್ ಮಿಸ್ ಆಗುತ್ತೆ, ನಾವು ಬೇಗ ಹೊರಡಬೇಕು, ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಹೇಳ್ತಾರೆ. ಅಲ್ಲ ಏನು ಹೇಳ್ತಿದ್ಯಾ, ಜೋಕ್ ಮಾಡ್ತಿದ್ಯಾ ನೀನು ಅಂತ ಹೇಳ್ತಾರೆ. ಜೋಕ್ ಅಲ್ಲ, ರಾಮ್ ಅಂತ ಬಿಸ್ನೆಸ್ ಮ್ಯಾನ್ಗೆ ಟೈಮ್ ಈಸ್ ಮನಿ, ಟೈಮ್ ವೇಸ್ಟ್ ಮಾಡೋದು ಬೇಡ, ನಾವು ಬೇಗ ಹೊರಡೋಣ ಅಂತ ಹೇಳ್ತಾರೆ. ಅಲ್ಲ ರಾಮ್ ಬರಬೇಕಿತ್ತಲ್ವಾ, ಮತ್ತೆ ನೀನು ಬಂದಿದ್ಯಾ ಅಂತ ಚಾಂದಿನಿ ಕೇಳ್ತಾರೆ. ರಾಮ್ ಎಲ್ಲಿರ್ಬೇಕೋ ಅಲ್ಲಿದ್ದಾನೆ, ಈಗ ನಾವು ಮೊದಲು ಹೊರಡೋಣವಾ ಅಂತ ಅಶೋಕ್ ಹೇಳ್ತಾರೆ. ಆಗ ಚಾಂದಿನಿ, ಇವನ್ ಜೊತೆ ನಾನು ಪ್ಯಾರಿಸ್ ಟ್ರಿಪ್ಗೆ ಹೋಗ್ಬೇಕಾ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಆಗ ಅಶೋಕ್, ಏನು ಯೋಚನೆ ಮಾಡ್ತಿದ್ಯಾ, ಮೊದಲು ಹೊರಡೋಣ ಅಂತ ಹೇಳ್ತಾರೆ. ಸರಿ ಅಂತೇಳಿ ಅವರಿಬ್ರು ಅಲ್ಲಿಂದ ಹೋಗ್ತಾರೆ. ಇದನ್ನೆಲ್ಲ ಅಶೋಕ್ ಅವರು ನೆನ್ಪು ಮಾಡ್ಕೋತಾ ಇರ್ತಾರೆ. ನಮಗೆ ಕಾಲ್ ಬಂದ ತಕ್ಷಣ ನಾನು ಚಾಂದಿನಿ ಇಬ್ರು ಕೂಡ ಏರ್ಪೋರ್ಟ್ಗೆ ಹೊರಟ್ವಿ. ಹೋಗ್ತಾ ಇರಬೇಕಾದ್ರೆ ದಾರಿ ಮಧ್ಯದಲ್ಲಿ ಆಕ್ಸಿಡೆಂಟ್ ಆಯಿತು. ನನ್ನ ಜೊತೆ ಚಾಂದಿನಿ ಕೂಡ ಇದ್ಲು. ದೇಸಾಯಿ ಮನೆ ಅಂತ ಅಂದ ತಕ್ಷಣ ರಾಮ್ಗೆ ಆಕ್ಸಿಡೆಂಟ್ ಆಗಿದೆ ಅಂತ ಅಂದ್ಕೊಂಡ್ರು. ಅಲ್ಲಿ ತುಂಬ ಜನ ಸೇರಿದ್ರು. ರಾಮ್ಗೆ ಏನೋ ಆಗಿದೆ ಅಂತ ಸುದ್ದಿ ಆಯಿತು ಅಷ್ಟೇ ಅಂತ ಹೇಳ್ತಾರೆ. ಆಗ ಭಾರ್ಗವಿಗೆ ತುಂಬಾ ಕೋಪ ಬರುತ್ತೆ. ಇವನಿಂದ ಯಾವ ಸೀಕ್ರೆಟ್ನು ಮುಚ್ಚಿಡಕ್ಕೆ ಆಗ್ತಾ ಇಲ್ವಲ್ಲ, ಏನು ಮಾಡೋದು ನಾನು? ರಾಮ್ ಎಲ್ಲೂ ಹೋಗಿಲ್ಲ ಅಂದರೆ ಮತ್ತೆ ಅವನು ಎಲ್ಲೋದ, ಬಾಯ್ ಬಿಡೋ ಅಶೋಕ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಮತ್ತೆ ಇಲ್ಲಿ ದೇಸಾಯಿಯವರು, ಅಲ್ಲ ಅಶೋಕ್ ಇಲ್ಲಿ ಏನು ನಡೀತಾ ಇದೆ, ರಾಮ್ಗೆ ಒಂದು ಫೋನ್ ಬಂತಲ್ಲ ಎಮರ್ಜೆನ್ಸಿ ಹೊರಡಲೇಬೇಕು ಅಂತ, ಮತ್ತು ಇದೆಲ್ಲ ಏನು ಅಂತ ಹೇಳ್ತಾರೆ. ಆಗ ಅಶೋಕ್ ಅವರು ಭಾರ್ಗವಿಯವ್ರ ಮುಖನೇ ನೋಡಿಕೊಂಡು, ಯಾರು ಬೇಕು ಅಂತಲೇ ಹೀಗೆಲ್ಲ ಮಾಡಿದ್ದಾರೆ, ಯಾಕೆ ಯಾವ ಕಾರಣಕ್ಕೋಸ್ಕರ ಮಾಡಿದ್ರು ಅಂತ ಗೊತ್ತಿಲ್ಲ ಸೂರ್ಯ, ಆದರೆ ನಾವೆಲ್ಲ ಹುಷಾರಾಗಿದ್ದೀವಲ್ಲ ಅಷ್ಟೇ ಸಾಕು ಅಂತ ಹೇಳ್ತಾರೆ. ಆಗ ಭಾರ್ಗವಿ, ಮತ್ತೆ ಅಪ್ಪು ಎಲ್ಲಿ ಅಶೋಕ್ ಅಂತ ಕೇಳ್ತಾರೆ. ಅಶೋಕ್ ಏನೋ ಯೋಚನೆ ಮಾಡ್ತಾ ಇರ್ತಾರೆ. ಮತ್ತೆ ಇಲ್ಲಿ ಸೀತಾ ರಾಮ್ನ ತಪ್ಕೊಂಡಿರ್ತಾರೆ. ರಾಮ್ ನಿಮಗೆ ಏನೂ ಆಗಿಲ್ಲ ತಾನೇ, ಆಕ್ಸಿಡೆಂಟ್ ಅಂದ ತಕ್ಷಣ ಎಷ್ಟು ಟೆನ್ಷನ್ ಆಯಿತು ಗೊತ್ತಾ ಅಂತ ಹೇಳ್ತಾರೆ. ಡೋಂಟ್ ವರಿ ಸೀತಾ, ನನಗೆ ಏನೂ ಆಗಿಲ್ಲ, ನಾನು ಆರಾಮಾಗೇ ಇದ್ದೀನಿ. ಪೂಜೆ ಮಧ್ಯದಲ್ಲೇ ಹೋಗಬಾರ್ದು ಅಪಶಕುನ ಅಂತ ಹೇಳಿದ್ರು, ಆದರೆ ನಾನು ಯಾರ ಮಾತನ್ನು ಕೇಳಿದೆ, ನನಗೆ ಕರ್ತವ್ಯನೇ ಮುಖ್ಯ ಅಂತ ಹೇಳಿ ಹೊರಟೆ. ನನಗೆ ಕಾಲ್ ಬಂದಿದ್ದೆ ಫೇಕ್ ಅಂತ ಹೇಳ್ತಾರೆ. ಏನು ಹೇಳ್ತಿದ್ದೀರಾ ರಾಮ್, ನೀವು ಹೊರಡಬೇಕಾದ್ರೆ ನಾನು ನಿಮಗೆ ಹೇಳಬೇಕಿತ್ತು, ನೀವು ಪ್ಯಾರಿಸ್ಗೆ ಹೋಗ್ಬೇಕು ಅಂತ, ಆದರೆ ನಾನು ಹೇಳೋದನ್ನ ಮರ್ತು ಬಿಟ್ಟೆ ಅಂತ ಹೇಳ್ತಾರೆ. ಸೀತಾ ಏನು ಹೇಳ್ತಿದ್ರ, ನಾನು ಪ್ಯಾರಿಸ್ ಕೈದೆಲ್ಲ ನಿಮ್ಗೆ ಹೇಗೆ ಗೊತ್ತಾಯ್ತು ಅಂತ ರಾಮ್ ಕೇಳ್ತಾರೆ. ನನಗೆ ಚಾಂದಿನಿ ಹೇಳಿದ್ಲು, ನಾನು ಮತ್ತೆ ರಾಮ್ ಇಬ್ರು ಕೂಡ ಪ್ಯಾರಿಸ್ಗೆ ಹೋಗ್ತಾ ಇದೀವಿ ಅಂತ. ನಾನು ಇದ್ರ ಬಗ್ಗೆ ನಿಮ್ಮ ಹತ್ರ ಮೊದಲೇ ಹೇಳಬೇಕಾಗಿತ್ತು, ನಿಮ್ಮ ಮನೇಲಿ ಹೋಮ ಇತ್ತಲ್ವಾ, ನೀವು ಹೋಗಲ್ಲ ಅಂತ ನಾನು ಈ ವಿಷಯನ ಸೀರಿಯಸ್ ಆಗಿ ತಗೊಳ್ಲಿಲ್ಲ ಅಂತ ಹೇಳ್ತಾರೆ. ಆಗ ಏನು ಹೇಳ್ತಿದ್ರಾ, ಹಾಗಾದರೆ ನನಗೆ ಫೇಕ್ ಕಾಲ್ ಬಂದಿದ್ದು ಮತ್ತು ಚಾಂದಿನಿ ನಿಮ್ಮ ಹತ್ರ ಆ ಥರ ಹೇಳಿದ್ದು ಇದನ್ನೆಲ್ಲ ನೋಡ್ತಾ ಇದ್ರೆ ಯಾರೋ ಬೇಕು ಅಂತಲೇ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆಯಾ ಅಂತ ಹೇಳ್ತಾರೆ. ಆಗ ಸೀತಾ, ನನಗೆ ಗೊತ್ತಿಲ್ಲ, ಆದರೆ ಇದರಲ್ಲಿ ಚಾಂದಿನಿ ಕೈವಾಡ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ, ಉದ್ದೇಶ ಏನು ಅಂತ ಗೊತ್ತಿಲ್ಲ. ಚಾಂದಿನಿ ಎಲ್ಲಿ ರಾಮ್ ಅಂತ ಕೇಳ್ತಾರೆ. ನನಗೆ ಗೊತ್ತಿಲ್ಲ ಸೀತಾ, ನಾನು ಹೊರಡೋಕ್ಕಿಂತ ಮುಂಚೆ ಅಶೋಕ್ಗೆ ಫೋನ್ ಮಾಡಿದೆ, ಈ ರೀತಿ ಹೊರಡಬೇಕು ಅಂತ ಹೇಳಿದೆ. ಮಗ ನೀನು ಎಲ್ಲೂ ಹೋಗೋದು ಬೇಡ, ನಾನೆಲ್ಲ ನೋಡ್ಕೋತೀನಿ, ನೀನು ಆರಾಮಾಗಿರು ಅಂತ ಹೇಳ್ದ. ಮುಂದೆ ಏನಾಯಿತು ನನಗಂತೂ ಗೊತ್ತಿಲ್ಲ ಅಂತ ರಾಮ್ ಹೇಳ್ತಾರೆ. ಸೀತಾ ಏನೋ ಯೋಚನೆ ಮಾಡ್ತಾ ಇರ್ತಾರೆ. ಮತ್ತು ಇಲ್ಲಿ ಸತ್ಯವರು, ಹಾಗಾದರೆ ಇದರಲ್ಲಿ ಈ ರಾಕ್ಷಸಿ ಕೈವಾಡ ಇದೆಯಾ, ಅಲ್ಲ ಈ ಪಿಶಾಚಿ ಬಾಯಿಲಿ ಹೋಮ ಅಂತ ಬಂದಾಗಲೇ ನನಗೆ ಅನುಮಾನ ಬಂತು, ಸದ್ಯಕ್ಕೆ ಯಾರಿಗೇನು ಆಗಲಿಲ್ವಲ್ಲ ಅಷ್ಟೇ ಸಾಕು ಅಂತ ಸತ್ಯವರು ಯೋಚನೆ ಮಾಡ್ತಾ ಇರ್ತಾರೆ. ಮತ್ತೆ ಪ್ರೇಮ್ ಅವರು, ಏನು ದೊಡ್ಡ ಗಂಡಾಂತರ ಇತ್ತೋ ಗೊತ್ತಿಲ್ಲ, ಹೋಮದ ಫಲದಿಂದ ಯಾರಿಗೇನು ಆಗಿಲ್ವಲ್ಲ ಅಷ್ಟೇ ಸಾಕು ಅಂತ ಹೇಳ್ತಾರೆ. ಆಗ ದೇಸಾಯಿಯವರು, ಹೌದು ನಮ್ಮ ರಾಮ ಮೊನ್ನೆ ಅಷ್ಟೇ ಹುಷಾರಾಗಿದ್ದಾನೆ, ಆಕ್ಸಿಡೆಂಟ್ ಅಂದ ತಕ್ಷಣ ತುಂಬಾ ಗಾಬರಿ ಆಗಿತ್ತು, ಸದ್ಯ ಯಾರಿಗೇನೂ ಆಗಿಲ್ವಲ್ಲ ಈಗ ಸಮಾಧಾನ ಆಯಿತು. ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ಗೆ ಈ ರೀತಿ ಫಾಲ್ಸ್ ಕಾಲ್ ಮಾಡಿ ಎಮರ್ಜೆನ್ಸಿ ಇದೆ ಅಂತ ಹೇಳೋದು ತುಂಬ ದೊಡ್ಡ ಅಪರಾಧ ಅಶೋಕ. ಮೊದಲು ಇದರಿಂದ ಯಾರಿದ್ದಾರೆ ಅನ್ನೋದನ್ನು ಪತ್ತೆ ಹಚ್ಚಲೇಬೇಕು. ಯಾರೂ ಬೇಕು ಅಂತಲೇ ನಮ್ಮ ರಾಮ್ಗೆ ಫೋನ್ ಮಾಡಿ ದುಬೈಗೆ ಹೊರಡೋ ಹಾಗೆ ಮಾಡಿ ಇಲ್ಲೇನೋ ಕುತಂತ್ರ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದಾರೆ. ಮೊದಲು ಅವ್ರು ಯಾರು ಅನ್ನೋದನ್ನು ಪತ್ತೆ ಹಚ್ಚಲೇಬೇಕು ಅಂತ ಹೇಳ್ತಾರೆ. ಆಗ ಅಶೋಕ್, ಹೌದು ಸೂರಿ, ಇದನ್ನೆಲ್ಲ ಯಾರೋ ಬೇಕು ಅಂತಲೇ ಮಾಡಿದ್ದಾರೆ, ಅದ್ರ ಮೂಲನ ಮೊದಲು ಪತ್ತೆ ಹಚ್ತೀನಿ ಅಂತ ಹೇಳ್ತಾರೆ. ಆಗ ವಿಶ್ವ ಅವರು, ಅಲ್ಲ ಕಣೆ ಬಾರ್ಗು, 6 ಹೊಡಿತೀನಿ ಅಂತ ಹೇಳ್ತಾ ಇದ್ದೆ, ಅಶೋಕ ಹಾಕಿದ ಗೂಗ್ಲಿಗೆ ಬೋಲ್ಡ್ ಆಗಿಬಿಟ್ಟಲ್ಲೇ ಅಂತ ಯೋಚನೆ ಮಾಡ್ತಾ ಭಾರ್ಗವಿನ ನೋಡಿ ನಗ್ತಾ ಇರ್ತಾರೆ. ಭಾರ್ಗವಿ ಕೋಪದಲ್ಲಿ ಅಶೋಕ್ನೇ ನೋಡ್ತಾ ಇರ್ತಾರೆ. ಆಗ ಪ್ರಿಯಾ, ಅಲ್ಲ ಅಶೋಕ್, ನಿಮ್ಮ ಜೊತೆ ಚಾಂದಿನಿ ಇದ್ಲು ಅಂತ ಹೇಳಿದ್ರಲ್ವಾ, ಅವಳಿಗೆ ಎಲ್ಲ ವಿಷಯನೂ ಗೊತ್ತಿರ್ಬೇಕಲ್ವಾ ಹಾಗಾದ್ರೆ ಅಂತ ಹೇಳ್ತಾರೆ. ಆಗ ದೇಸಾಯಿ ಅವರು ಕರೆಕ್ಟಾಗಿ ಹೇಳ್ದಮ್ಮ, ಚಾಂದಿನಿಗೂ ಎಮರ್ಜೆನ್ಸಿ ಕಾಲ್ ಬಂತು ಅಂತ ಅಲ್ವಾ ಹೊರಟಿದ್ದು, ಹಾಗಾದ್ರೆ ಅವಳನ್ನ ಕೇಳಿದ್ರೆ ಎಲ್ಲ ವಿಷಯನೂ ಗೊತ್ತಾಗುತ್ತೆ ಅಶೋಕ ಅಂತ ಹೇಳ್ತಾರೆ. ಸೂರಿ, ನಾನು ಅವಳನ್ನ ಎಷ್ಟು ಸರಿ ಕೇಳಿದೆ ಗೊತ್ತಾ, ಆದರೆ ಅವಳೇನು ಬಾಯೇ ಬಿಡಲಿಲ್ಲ, ಮತ್ತೆ ಆಕ್ಸಿಡೆಂಟ್ ಬೇರೆ ಆಯ್ತಲ್ವಾ, ಅದಕ್ಕೆ ಅವಳು ಕ್ಯಾಬ್ ಬುಕ್ ಮಾಡಿಕೊಂಡು ಹೋದ್ಲು, ಆಗ್ಲಿಂದ ನಾನು ಅವಳಿಗೆ ಕಾಲ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೀನಿ, ಕನೆಕ್ಟೇ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ನೋಡು, ಆ ಚಾಂದಿನಿ ಒಬ್ಳು ಸಿಕ್ಕಿದ್ರೆ ಇದರಿಂದ ಯಾರಿದ್ದಾರೆ ಅನ್ನೋದು ಗೊತ್ತಾಗುತ್ತೆ, ಅವಳನ್ನ ಆದಷ್ಟು ಬೇಗ ಹುಡುಕಿ ಕರ್ಕೊಂಡು ಬಾ ಅಂತ ದೇಸಾಯಿಯವರು ಹೇಳ್ತಾರೆ. ಆಯಿತು ಸೂರ್ಯ, ನಾನು ಆದಷ್ಟು ಬೇಗ ಆ ಚಾಂದಿನಿನ ಹುಡುಕ್ತೀನಿ, ಇದರಿಂದ ಯಾರಿದ್ದಾರೆ ಅನ್ನೋದನ್ನು ಪತ್ತೆ ಹಚ್ತೀನಿ ಅಂತ ಹೇಳ್ತಾರೆ. ಭಾರ್ಗವಿಗೆ ತುಂಬಾ ಕೋಪ ಬರುತ್ತೆ. ಓ ಮೈ ಗಾಡ್, ನನ್ನ ಲೆಕ್ಕಾಚಾರ ಎಲ್ಲ ತಪ್ಪಾಗ್ತಿದೆಯಲ್ಲ, ಆ ಚಾಂದಿನಿಗೆ ಇವರೆಲ್ಲ ಸೇರಿ ಪ್ರೆಷರ್ ಹಾಕಿದ್ರೆ ಖಂಡಿತವಾಗ್ಲೂ ಅವಳು ನನ್ನ ಹೆಸರನ್ನ ಬಾಯಿ ಬಿಟ್ಟೇ ಬಿಡ್ತಾಳೆ, ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ವಿಶ್ವ ಅವರು ಭಾರ್ಗವಿಯವ್ರನ್ನ ನೋಡಿ ನಗ್ತಾ ಇರ್ತಾರೆ. ಭಾರ್ಗವಿ ಕೋಪದಲ್ಲಿ ಅಶೋಕ್ನ ನೋಡ್ತಾ ಇರ್ತಾರೆ. ಅಶೋಕ್ ಕೂಡ ಭಾರ್ಗವಿನೇ ನೋಡ್ತಾ ಇರ್ತಾರೆ.
ಮತ್ತೆ ಇಲ್ಲಿ ರಾಮ್ ಏನು ಹೇಳ್ತಿದ್ದೀರ ಸೀತಾ, ಆ ಚಾಂದಿನಿ ನಿಮ್ಮ ಹತ್ರ ಇದ್ರ ಬಗ್ಗೆ ಮಾತಾಡಿದ್ಮೇಲೆ ನನಗೆ ಹೇಳಬೇಕು ತಾನೆ, ಆದರೂ ಅವಳು ಯಾಕೆ ಈ ರೀತಿ ಆಡ್ತಾ ಇದ್ದಾಳೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಯಾಕೆಂದರೆ ಅವ್ರು ನಿಮ್ಮನ್ನ ತುಂಬಾ ಪ್ರೀತಿ ಮಾಡ್ತಾ ಇದ್ದಾರೆ, ಅದಕ್ಕೆ ಹೀಗೆಲ್ಲ ಮಾಡ್ತಿರೋದವರು ಅಂತ ಸೀತಾ ಹೇಳ್ತಾರೆ. ಚಾನ್ಸೇ ಇಲ್ಲ ಸೀತಾ, ನಾನು ಅವಳನ್ನು ಕೇಳಿದ್ದಕ್ಕೆ ನಾನು ಮೂವ್ ಆನ್ ಆಗಿದ್ದೀನಿ ಅಂತ ಹೇಳಿದ್ಲು, ನೀವೇ ಆ ಥರ ಅಂದ್ಕೊಂಡಿರೋದಷ್ಟೇ ಅಂತ ಹೇಳ್ತಾರೆ. ಇಲ್ಲ, ನಿಮಗೆ ಗೊತ್ತಿಲ್ಲದೆ ಇರೋ ವಿಷಯ ತುಂಬಾ ಇದೆ ರಾಮ್. ನಿಜ ಹೇಳಬೇಕು ಅಂದರೆ ಅವ್ರು ನಿಮ್ಮನ್ನು ಇನ್ನೂ ಪ್ರೀತಿ ಮಾಡ್ತಾ ಇದ್ದಾರೆ, ಮತ್ತು ನಾನು ನಿಮ್ಮಿಂದ ದೂರ ಇರಬೇಕು ಅಂತ ಹೇಳಿ ನನಗೆ ವಾರ್ನ್ ಕೂಡ ಮಾಡಿದ್ಲು ಗೊತ್ತಾ ಅಂತ ಹೇಳ್ತಾರೆ. ಸೀತಾ ಏನು ಹೇಳ್ತಿದ್ರ, ವಾರ್ನಿಂಗ್ ಕೊಟ್ಟಿಲ್ಲ, ಇದನ್ನು ಯಾಕೆ ನೀವು ನನಗೆ ಮೊದಲೇ ಹೇಳಲಿಲ್ಲ ಅಂತ ರಾಮ್ ಹೇಳ್ತಾರೆ. ಆಗ ಸೀತಾ ಅವರು ನಿಮ್ಮನ್ನು ತುಂಬಾ ಪ್ರೀತಿ ಮಾಡ್ತಾ ಇದ್ದಾರೆ, ಹೀಗಿರುವಾಗ ಜಲಸ್ ಫೀಲ್ ಆಗೋದು ಕಾಮನ್ ಅಲ್ವಾ, ಈ ವಿಷಯನ ನಿಮಗೆ ಹೇಳಿ ಆ ವಿಷಯ ದೊಡ್ಡದು ಮಾಡೋದಕ್ಕೆ ನನಗೆ ಇಷ್ಟ ಇರಲಿಲ್ಲ, ಅದಕ್ಕೆ ಸುಮ್ಮನಾದೆ ಅಂತ ಹೇಳ್ತಾರೆ. ಆಗ ರಾಮ್, ನೀವಿದಿರಲ್ಲ, ನೀವು ತುಂಬಾ ವಿಚಿತ್ರ, ಯಾವ ವಿಷಯನ ಅರ್ಥ ಮಾಡ್ಕೋಬೇಕಾ ಅದನ್ನು ಅರ್ಥ ಮಾಡ್ಕೊಳ್ಳಲ್ಲ, ಯಾವುದು ಬೇಡವಾಗಿರುತ್ತೋ ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇರ್ತೀರಾ. ನೋಡಿ, ಇನ್ನು ಮುಂದೆ ಯಾವ ವಿಷಯನೂ ಮುಚ್ಚಿಡೋ ಹಾಗಿಲ್ಲ, ಚಿಕ್ಕ ವಿಷಯ ಇರಲಿ ದೊಡ್ಡ ವಿಷಯ ಇರಲಿ ನೀವು ಅದನ್ನು ನನಗೆ ಹೇಳಲೇಬೇಕು. ಈಗ ನಾವಿಬ್ಬರು ಏನೇ ಮಾತಾಡಿದ್ರು ಓಪನ್ ಆಗಿ ಎಲ್ಲ ಡಿಸ್ಕಸ್ ಮಾಡ್ತೀವಿ ತಾನೇ, ಈ ವಿಷಯನ ಯಾಕೆ ಮುಚ್ಚಿಟ್ರಿ? ನೋಡಿ, ಇನ್ನು ಮುಂದೆ ನೀವು ಎಲ್ಲ ವಿಷಯನ ಹತ್ರ ಶೇರ್ ಮಾಡ್ಕೊಳ್ಳೇಬೇಕು, ಆಗ ಲೈಫ್ ತುಂಬ ಈಸಿ ಆಗುತ್ತೆ, ನಾವಿಬ್ಬರ ನಡುವೆ ಬಾಂಡಿಂಗ್ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಆಗ ಸೀತಾ ಸರಿ ಆಯಿತು ಅಂತ ಹೇಳಿ ಹೋಮ ಎಲ್ಲ ತುಂಬ ಚೆನ್ನಾಗಾಯಿತು, ಅಪ್ಪ ಅಮ್ಮನ ಆಶೀರ್ವಾದ ಸಿಕ್ತು ಅಂತ ಅನಿಸುತ್ತೆ. ಮತ್ತು ನೀವು ವಾಪಸ್ ಬಂದ ತಕ್ಷಣ ಮದುವೆ ಶಾಸ್ತ್ರಗಳನ್ನ ಶುರು ಮಾಡ್ಕೋಬೇಕು ಅಂತ ತಾತ ಹೇಳ್ತಾ ಇದ್ರು, ನೀವು ರೆಡಿನಾ ಅಂತ ಸೀತಾ ಕೇಳ್ತಾರೆ. ಆಗ ರಾಮ್ ಯೋಚನೆ ಮಾಡಿ ಹೇಳ್ತೀನಿ ಅಂತಾರೆ. ವಾಟ್ ಅಂತ ಸೀತಾ ಕೇಳ್ತಾರೆ. ಹೌದು, ನಾವು ಅಫಿಷಿಯಲ್ ಆಗಿ ನಿಮ್ಮ ಮನೆಗೆ ಹೆಣ್ಣು ಕೇಳೋದಕ್ಕೆ ಬರ್ತೀವಿ, ಚಿಕ್ಕ ಯಜಮಾಂತಿ ರೆಡಿ ಇದ್ದಾಳಾ ಅಂತ ರಾಮ್ ಕೇಳ್ತಾರೆ. ಆಗ ಸೀತಾ, ಅವಳು ಯಾವಾಗಲೂ ರೆಡಿ ಇದ್ದಾಳೆ, ನನ್ನ ಮದುವೆ ಮಾಡಿಸ್ಬೇಕು ಅಂತ ಅವಳು ತುದಿಗಾಲಲ್ಲಿ ನಿಂತಿದ್ದಾಳೆ ಅಂತ ಹೇಳಿ ಇಬ್ರು ಕೂಡ ನಗ್ತಾ ಇರ್ತಾರೆ. ಇಲ್ಲಿಗೆ ಸೀತಾರಾಮ ಧಾರಾವಾಹಿ ಸೋಮ ಸಂಚಿಕೆ ಮುಕ್ತಾಯ ಆಗುತ್ತೆ. ಮುಂದೆ ವಿಡಿಯೋಗಾಗಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.